ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡೋದೇ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಅನುಪಮ ಕೆ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಹಾನಗಲ್ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ ನೋಡಿ. ಹಾಗೆ ಇವರ ಒಂದು ವಯಸ್ಸು ನೋಡೋದಾದರೆ 28 ವರ್ಷ ಪ್ರಾಯದ್ದು ಇದೆ. ಇನ್ನು ಬೇಕಾದರೆ ಬಂದು ನೋಡಬಹುದು ಡೈರೆಕ್ಟ್ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಕೆಲಸ ನೋಡೋದಾದರೆ ಶೇರ್ ಮಾರ್ಕೆಟ್ನಲ್ಲಿ ಇದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಅಂದರೆ ಇದೀಗ ಇವರು ಕೆಲಸ ಮಾಡುತ್ತಿರೋದು ಬೆಂಗಳೂರಿನಲ್ಲಿ ಶೇರ್ ಮಾರ್ಕೆಟ್ನಲ್ಲಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಸಂಬಳ ನೋಡೋದಾದರೆ ತಿಂಗಳಿಗೆ 75K ಬರುತ್ತದೆ. ಅದರಲ್ಲಿ ನನಗೆ ಖರ್ಚಿಗೆ ಬಂದಷ್ಟು ಉಪಯೋಗಿಸುತ್ತೇನೆ, ಉಳಿಕಿದ್ದನ್ನು ನಾನು ಮುಂದಿನ ಭವಿಷ್ಯಕ್ಕಾಗಿ ಉಳಿತಾಯವನ್ನು ಮಾಡುತ್ತಾ ಹೋಗುತ್ತಿದ್ದೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಬೈಕ್ ನೋಡೋದಾದರೆ ಎಲ್ಲರಿಗೂ ಎತ್ತಿ ಕೊಡುವುದು ನನ್ನ ಒಂದು ಬೈಕ್ ಆಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಯಜಮಾನರಿಂದ ತೃಪ್ತಿ ಸಿಗುತ್ತಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಇದನ್ನು ನೋಡಬಹುದು ನೀವು. ಗಂಡ 1 ವರ್ಷದ ಹಿಂದೆ ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಅವರ ಮೈಯಲ್ಲಿ ರಕ್ತದ ವಿಸರ್ಜನೆಯಾಗಿ ಶಕ್ತಿಯನ್ನು ಕಳೆದುಕೊಂಡಿದ್ದಾರೆ ನೋಡಿ ಅಂತ ಹೇಳಿಕೊಂಡಿರೋದು. ನನಗೆ ಬೇಕು ಅಂತ ಅನಿಸಿದಾಗ ಗಂಡನ ಗೂಟವನ್ನು ಹಿಡಿದುಕೊಂಡು ಹಿಂದೆ ಮುಂದೆ ಮಾಡುತ್ತೇನೆ ನೋಡಿ. ಆ ಒಂದು ಕಾರ್ಯವನ್ನು ನನಗೆ ಬೇಕನ್ನಿಸಿದಾಗ ತಪ್ಪದೇ ಮಾಡುತ್ತೇನೆ ಗಂಡನಿಂದ ಅಂತ ಹೇಳಿಕೊಂಡಿರೋದು. ದಿನ ಇದೇ ಕೆಲಸ ಆಗುವುದರಿಂದ ಮಜಾ ಸಿಗುತ್ತಿಲ್ಲ. ಒಂದೇ ಥರ ಕೆಲಸ ಮಾಡ್ತಾ ಇದ್ರೆ ಯಾರಿಗಾರದು ಬೇಜಾರು ಬರುತ್ತದೆ ನೋಡಿ. ಅದು ನನ್ನ ಜೀವನದಲ್ಲಿ ಕೂಡ ಆಗುತ್ತಿದೆ ಅಂತ ಹೇಳಿಕೊಂಡಿರೋದು. ಒಮ್ಮೆ ತಡೆಯಲಾರದೆ ಬಾಳೆಹಣ್ಣು ಇಟ್ಟುಕೊಂಡಿದ್ದೆ, ಆಗ ಸ್ವರ್ಗ ಸಿಕ್ಕಾಗಿ ಆಗಿತ್ತು. ಆದರೆ ಈ ಇತ್ತೀಚೆಗೆ ಬಾಳೆಹಣ್ಣು ಇಟ್ಟುಕೊಳ್ಳುವುದರಿಂದ ತುಂಬಾ ಸಮಸ್ಯೆಗಳಾಗುತ್ತಿವೆ. ಆದ್ದರಿಂದ ಒಬ್ಬ ವರನ ಗೂಟ ಇಟ್ಟುಕೊಂಡ್ರೆ ಚೆನ್ನಾಗಿರುತ್ತದೆ ಅಂತ ಈ ಒಂದು ಪ್ರೊಫೈಲನ್ನು ಕಳಿಸುತ್ತಿದ್ದೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಯಜಮಾನರಿಂದ ತೃಪ್ತಿ ಸಿಗುತ್ತಿಲ್ಲ ನೋಡಿ ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಹೀಗೆ ಮಾಡಿದರೆ ಗಂಡು ಮಗು ಆಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ವಯಸ್ಸು ಎಷ್ಟೇ ಆಗಿದ್ದರೂ ನಡೆಯುತ್ತದೆ, ಆದರೆ ನೀವು ಒಬ್ಬ ಒಳ್ಳೆಯ ಬ್ಯಾಟ್ಸ್ಮನ್ ಆಗಿದ್ದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ನಿಮಗೆ ದುಡ್ಡಿನ ಸಹಾಯ ಬೇಕು ಅಂದರೆ ನಾಚಿಕೆ ಬಿಟ್ಟು ಕೇಳಿ, ಕೈಲಾದಷ್ಟು ಸಹಾಯ ಮಾಡುತ್ತೇನೆ. ನನಗೆ ಕೈಲಾಗಲಿಲ್ಲ ಅಂದರೆ ನಿಮಗೆ ಮುಂಚಿತವಾಗಿ ಹೇಳುತ್ತೇನೆ, ನಾನು ಆಗಲಿಲ್ಲ ಅಂದರೆ ಸಹಾಯ ಮಾಡೋದು ಅಂತ ಹೇಳಿಕೊಂಡಿರೋದು. ರಾತ್ರಿ ಹೊತ್ತು ನಾನು ನೈಟು ಹಾಕಿಕೊಂಡು ಮಲಗುತ್ತೇನೆ, ಸುಲಭವಾಗಿ ಎತ್ತಿ ಮಾಡಬಹುದು, ನೀವು ಬನ್ನಿ ಬೇಗ ಅಂತ ಹೇಳಿಕೊಂಡಿದ್ದಾರೆ. ರಾತ್ರಿ ಹೊತ್ತು ನಾನು ನೈಟಿ ಹಾಕಿಕೊಂಡು ಮಲಗುತ್ತೇನೆ, ಸುಲಭವಾಗಿ ಎತ್ತಿ ಮಾಡಬಹುದು, ನೀವು ಬನ್ನಿ ಬೇಗ ಅಂತ ಹೇಳಿಕೊಂಡಿರೋದು. ಎಲ್ಲ ಬಿಚ್ಚಿ ಕೊಡು ಅಂದರೂ ಕೊಡ್ತೀನಿ, ಮಾಡಬೇಕು ನೀವು ಅಷ್ಟೇ, ನೀವು ಗಟ್ಟಿಯಾಗಿರಬೇಕು, ನೀವು ಹೇಗೆ ಕೊಡಿ ಅಂದರೂ ನಾನು ಕೊಡೋದಕ್ಕೆ ರೆಡಿಯಾಗಿರುತ್ತೇನೆ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಹೀಗೆ ಮಾಡಿದರೆ ಗಂಡು ಮಗು ಆಗುತ್ತದೆ ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿರೋದು. ಇನ್ನು ಬಜಾಜ್ ಪಲ್ಸರ್ NS 160 ರಿವ್ಯೂ, ಈ ಬೈಕನ್ನು ನಿಮಗೆ ಕೊಡುವುದಾಗಿ ಇಚ್ಛಿಸಿದ್ದಾರೆ. ಏಕೆಂದರೆ ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದ ಮೇಲೆ ಓಡಾಡುವುದಕ್ಕೆ ಈ ಒಂದು ಬೈಕನ್ನು ನಿಮಗೆ ಗಿಫ್ಟಾಗಿ ಕೊಡುತ್ತಾರಂತೆ ನೋಡಿ. ಇದರ ಒಂದು ಫೀಚರ್ಸ್ ನೋಡೋದಾದರೆ ಇದರ ಒಂದು ಇಂಜನ್ 160.3cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 17.2 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಟಾರ್ಕ್ ನೋಡೋದಾದರೆ 14.6 Nm ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 52 km/L ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಕರೆ ವೇಟ್ ನೋಡೋದಾದರೆ 152 kg ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ರೇಕ್ ಕಂಡೀಷನ್ ನೋಡೋದಾದರೆ ಡಬಲ್ ಡಿಸ್ಕ್ ಇದೆ, ಮುಂದಿನದು ಮತ್ತು ಹಿಂದಿನದು. ಗಾಡಿ ಔಟ್ಲುಕ್ ನೋಡಿದರೆ ಸೂಪರ್ ಆಗಿದೆ ಮತ್ತು ಒಮ್ಮೆ ರೈಡಿಂಗ್ ಮಾಡಿ ನೋಡಬಹುದು, ನಿಮಗೆ ಮರೆಯಲಾರದ ಒಂದು ಅನುಭವವನ್ನು ಕೊಡುತ್ತದೆ ಈ ಗಾಡಿ ಮತ್ತು ನಾನು ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರ ನಿಮಗೆ ಕೊಡಲು ಇಚ್ಛಿಸುವ ಬಜಾಜ್ ಪಲ್ಸರ್ 160ನ ಫೀಚರ್ಸ್ ಆಗಿದೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.